ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕು ಚಿಕ್ಕ ಕುರುಗೋಡು ಎಂಬ ಒಂದು ಗ್ರಾಮದ ಹತ್ರ ಒಂದು ರೈಲ್ವೆ ರೋಡನ್ನು ಅಡ್ಡಲಾಗಿ ಇತಿಹಾಸ ಉಳ್ಳಂಥ ರೈಲ್ವೆ ಗೇಟ್ ಅದು. ತಾವು ಗೌರಿಬಿದನೂರು ತಾಲ್ಲೂಕಿನ ಜನಪ್ರತಿನಿಧಿಗಳಾದಂತಹ ಮಾನ್ಯ ಶಿವಶಂಕರ ರೆಡ್ಡಿಯವ್ರ ಹತ್ರ, ಮಾನ್ಯ ಪುಟ್ಟಸ್ವಾಮಿಗೌಡ್ರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಸುಮಾರು ಗೌರಿಬಿದನೂರು ತಾಲ್ಲೂಕು ಕುಳಮಲಕುಂಟೆ ಮತ್ತು ದೊಡ್ಡ ಕುರುಗೋಡು ಮತ್ತು ಗೋಡ್ಸಂದ್ರ ಮತ್ತು ಜರಬಂಡಳ್ಳಿಯಲ್ಲಿ ಸಾವಿರಾರು ಎಕರೆ ಜಮೀನನ್ನು ನಮ್ಮ ಕೈಗಾರಿಕೆಗೆ ತಗೊಂಡಿಗಾಗಲೇ ಫ್ಯಾಕ್ಟ್ರಿಗಳು, ಈಗ ಕೈಗಾರಿಕೆಗಳು ಬೇಜಾನ್ ಬಂದಿವೆ, ಇನ್ನೂ ಬೇಜಾನ್ ಬರ್ತಾಯಿವೆ. ತಾವು ಏನಪ್ಪ ಮನವಿ ಮಾಡ್ತಾ ಇದ್ದೀವಿ ಅಂದರೆ, ಆ ರೈಲ್ವೆ ಗೇಟು ಏನು ಕಾಲು ಗಂಟೆ 20 ನಿಮಿಷ ಅರ್ಧ ಗಂಟೆ ಒಂದೊಂದ್ಸಲಿ ರೈಲ್ವೆ ಗೇಟ್ ಹಾಕಿರ್ತಾರೆ. ಅರ್ಜೆಂಟಾಗಿ ಗೌರಿಬಿದೂರಿಂದ ಈ ಕಡೆ ಬರೋವ್ರಿಗೂ ತೊಂದರೆನೇ, ಈ ಕಡೆಯಿಂದ ಆ ಕಡೆ ಹೋಗೋವ್ರಿಗೂ ತೊಂದರೆ ಆಗೋಗಿದೆ. ಬೆಂಗಳೂರು ಕಡೆಯಿಂದ ಬೇಜಾನ್ ಲಾರಿಗಳು ಬಸ್ಸುಗಳು ಬರ್ತಾ ಇರ್ತವೆ. ಈ ಕಡೆಯಿಂದ ಆಂಧ್ರದಿಂದ ಸುಮಾರು ಲಾರಿಗಳು ಬಸ್ಸುಗಳು ಬೇಜಾರು ಬರ್ತಾ ಇರ್ತವೆ, ಆಟೋಗಳು ಬರ್ತಾ ಇರ್ತವೆ, ಗಾಡಿಗಳು ಬರ್ತಾ ಇದ್ದಾವೆ. ಆದರೆ ಆ ಗೇಟು ಸುಮಾರು ಒಂದು 20 ನಿಮಿಷ ಅರ್ಧ ಗಂಟೆ 3 ಟ್ರೈನು 4 ಟ್ರೈನು ಒಂದ್ಸಲಿ ಹೋಗೋವರೆಗೂ ಬಾಗಿಲು ತೆಗಿಯೋಕ್ಕಾಗಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟು ಭಾಳಷ್ಟಿತ್ತು. ಆದರೆ ಇಲ್ಲಿ ವಿಧುರಾಶ್ವತ್ಥ ಪುಣ್ಯಕ್ಷೇತ್ರ ಬೇರೆ ಪ್ರಸಿದ್ಧವಾದಂಥ ಒಂದು ಪುಣ್ಯಕ್ಷೇತ್ರ ಇದೆ. ಆ ಪುಣ್ಯಕ್ಷೇತ್ರ ಕೂಡ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಕೈಗಾರಿಕೆಗೆ ಲಕ್ಷಾಂತರ ಜನ ಮಕ್ಕಳು ದುಡ್ಕೊಂಡು ಜೀವನ ಸಾಗಿಸೋದಕ್ಕೋಸ್ಕರ ಬರ್ತಾ ಇರ್ತಾರೆ. ಎಮರ್ಜೆನ್ಸಿಗೆ ಗೇಟ್ ತೆಗೆದಿರಲ್ಲ. ಹೋಗೋದಕ್ಕೆ ಆಟೋಗಳಲ್ಲಿ, ಬಸ್ಸುಗಳಲ್ಲಿ ಹೋಗೋದಕ್ಕೆ, ಶಾಲಾ ಮಕ್ಕಳಿಗೂ ಅರ್ಜೆಂಟ್ ಹೋಗೋದಕ್ಕೆ ತೊಂದರೆ ಆಗಿದೆ. ಹಾಸ್ಪಿಟ್ಲಿಗೆ ಆಂಬುಲೆನ್ಸಲ್ಲಿ ಬಂದರೆ ಹೋಗಬೇಕಾದ್ರೆ ಬಾಗಿಲು ಬೇಗ ತೆಗೆದಿರಲ್ಲ. ಅದರಿಂದ ತಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಮಾನ್ಯ ಶಾಸಕರು, ಮಾಜಿ ಶಾಸಕರುಗಳು ಮಾನ್ಯ ಶಿವಶಂಕರ ರೆಡ್ಡಿಯವರು ಸುಮಾರು 75 ಲಕ್ಷ 1 ಕೋಟಿ ರೂಪಾಯಿಯನ್ನು ಬಜೆಟ್ ತಂದು ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅಂಥೇಳಿ ಸುಮಾರು ವರ್ಷಗಳ ಹಿಂದೆಯೇ ಅದಕ್ಕೆ ಒಂದು ಪೂಜೆಯನ್ನು ನೆರವೇರಿಸಿದ್ರು ಅಂತ ಮಾಹಿತಿ ಇದೆ. ಆದರೆ ಅಲ್ಲಿ ಯಾರೋ ಜಮೀನುಗಳವರು ಅಡ್ಡ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಮಾನ್ಯ ಜನಪ್ರತಿನಿಧಿಗಳೇ, ತಾವು ಓಡಾಡಬೇಕಾದ್ರೆ ಈ ಕಡೆಯಿಂದ ಆ ಕಡೆಯಿಂದ ಹೋಗ್ಬೇಕಾದ್ರೆ ಮೊನ್ನೆ ರೈಲ್ವೆ ಗೇಟಿಂದ ಹಿಡಿದು ಚಿಕ್ಕೂರುಗೋಡು ಗೇಟ್ವರೆಗೂ ಗಾಡಿಗಳು ಒಂದೊಂದ್ಸಲಿ ನಿಂತಿರ್ತಾವೆ. ಆ ಕಡೆ RTO ಆಫೀಸ್ವರೆಗೂ ಗಾಡಿಗಳು ನಿಂತಿರ್ತಾವೆ. ಎಮರ್ಜೆನ್ಸಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಆಂಬುಲೆನ್ಸಿಗೂ ದಾರಿ ಬಿಡಲ್ಲ. ದಾರಿ ಅನುಕೂಲತೆ ಏನು ರೈಲ್ವೆ ಗೇಟ್ ಹಾಕಿದರೆ ಯಾರೂ ಹೋಗೋಕ್ಕಾಗಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆಗಕ್ಕೆ ಹೋಗಲ್ಲ. ಬಹಳ ತೊಂದರೆ ಇದೆ. ಇಂಥ ಒಂದು ಕೈಗಾರಿಕೆ ವಿಪರೀತ ಬೆಳೀತಾ ಇದೆ. ಸುಮಾರು ಜನ, ಲಕ್ಷಾಂತರ ಜನ ಕೆಲಸಕ್ಕೆ ಬರ್ತಕ್ಕಂಥವರು ಇದ್ದಾರೆ. ಅದರಿಂದ ಅಲ್ಲೊಂದು ಮೇಲ್ಸೇತುವೆಯನ್ನು ಒಂದು ನಿರ್ಮಾಣ ಮಾಡಿಕೊಡ್ಬೇಕು ತಾವು ದಯವಿಟ್ಟು. ಏನು ತಂದಿರ್ತಕ್ಕಂಥ ಬಜೆಟ್ ಏನೋಯ್ತು ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೂ ಕೂಡ ನಾವು ಏನು ರೈಲ್ವೆ ಸಚಿವರ ಹತ್ರ ಮತ್ತು ಅದರ ಸಂಬಂಧಿಕ ಅಧಿಕಾರಿಗಳ ಹತ್ರ ತಾವು ಮಾತನಾಡಿ, ಇಬ್ಬರು ಕೂಡ ಮಾತನಾಡಿ ಆ ರೈಲ್ವೆ ಗೇಟನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಿಕೊಡ್ಬೇಕು. ಮೇಲ್ಸೇತುವೆ ಕಟ್ಟಿ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಬೆಳೆಯುತ್ತೆ ನಮ್ಮ ಭಾಗದಲ್ಲಿ. ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ, ಬೇರೆ ತಾಲೂಕುಗಳಿಂದ, ಬೇರೆಯವರಿಂದ ಬಂದು ಇಲ್ಲಿಗೆ ವಲಸೆ ಬರ್ತಾಯಿದ್ದಾರೆ ಕೆಲಸಕ್ಕಾಗಿ. ಅದರಿಂದ ವೆಹಿಕಲ್ಸ್ ವಿಪರೀತ ಜಾಸ್ತಿ ಆಗ್ತಾಯಿವೆ, ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಂಗೆ ವೆಹಿಕಲ್ಸ್ ಬೆಳೀತಲೇ ಇದೆ. ಅದರಿಂದ ತಾವು ದಯವಿಟ್ಟು ಆ ರೈಲ್ವೆ ಗೇಟು ಏನು 3-4 ಟ್ರೈನ್ ಹೋಗೋವರೆಗೂ ಬಾಗಿಲು ತೆಗೆಯಲ್ಲ ಒಂದೊಂದ್ಸಲಿ. ಅದರಿಂದ ಗೇಟ್ ಹಾಕಿರ್ತಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದ್ರ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮೊನ್ನೆ ಮಧುಗಿರಿ ತಾಲ್ಲೂಕು ನಮ್ಮ ಆ ಭಾಗದ ಶಾಸಕರಾದ ರಾಜಣ್ಣವರು ಸುಮಾರು ನದಿಗಳಲ್ಲಿ ಮೊದಲು ನದಿಯಲ್ಲಿ ಇಳಿದು ದಾಟಬೇಕಾದ್ರೆ ಬಹಳ ತೊಂದರೆ ಆಗ್ತಾಯಿತ್ತು. ಅಂಥದ್ರಲ್ಲಿ ಒಂದು 3-4 ಬ್ರಿಡ್ಜ್ಗಳನ್ನು ಕಟ್ಟಿದ್ದಾರೆ. ಈ ನದಿ ದಾಟಬೇಕಾದ್ರೆ, ಗಾಡಿಗಳು ಹೋಗಬೇಕಾದ್ರೆ ಇವತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೋ ಅವ್ರ ತಾಲ್ಲೂಕಲ್ಲಿ ಜನ ಓಡಾಡೋದಕ್ಕೋಸ್ಕರ. ಮನೆ ಸೋಮಣ್ಣ ಸಾರ್ ಅವರು ಮತ್ತು KN ರಾಜಣ್ಣವರು ಉದ್ಘಾಟನೆಗಳು ಮಾಡ್ತಾಯಿದ್ರು, ಅದೆಲ್ಲ ನೋಡಿದ್ವು ನಾವು.
ಅದೇ ರೀತಿ ನಮ್ಮ ತಾಲ್ಲೂಕಲ್ಲಿ ಈ ಒಂದು ರೈಲ್ವೇ ಗೇಟ್ ಏನಿದೆಯೋ ಅದನ್ನು ನೀವು ಬೇಗ ಇತ್ಯರ್ಥ ಮಾಡಿಕೊಟ್ಟು ನಮಗೆ ಮೇಲ್ಸೇತುವೆಯನ್ನು ನಮ್ಮ ಮೇಲ್ಗಡೆ ಗಾಡಿಗಳು ಹೋಗಂಗೆ ಏರ್ಪಾಟ್ ಮಾಡಬೇಕು. ಅಂಡರ್ಗ್ರೌಂಡ್ ಮಾಡಿದ್ರೆ ಸೂಕ್ತ ಅಲ್ಲ, ನೀರೆಲ್ಲ ಅಲ್ಲೇ ನಿಂತಿರ್ತವೆ. ಅದರ ಮೇಲ್ಸೇತುವೆಯನ್ನು ಆದಷ್ಟು ಬೇಗ ಮಾನ್ಯ ಸಂಬಂಧಪಟ್ಟ ಸಚಿವರ ಹತ್ರ, ಮಾನ್ಯ ಶಾಸಕರ ಹತ್ರ, ಶಾಸಕರು ಮತ್ತು ಮಾಜಿ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಒಂದು ನಿಯೋಗವನ್ನು ತಗೊಂಡೋಗಿ ಅವ್ರ ಹತ್ರ ಮಾತನಾಡಿ ನಮಗಿನ್ನೂ ಇನ್ನೂ ಹೆಚ್ಚಿನ ದುಡ್ಡನ್ನು ಬಜೆಟನ್ನು ಮಂಜೂರು ಮಾಡಿ ಆ ಒಂದು ಎ ಬ್ರಿಡ್ಜ್ ಅಲ್ಲಿ ಏನು ಮೇಲ್ಸೇತುವೆಯನ್ನು ತಾವು ನಿರ್ಮಾಣ ಮಾಡಿಕೊಡ್ಬೇಕು. ಈ ಭಾಗದ ಜನಗಳಿಗೂ ತೊಂದರೆನೇ, ಹಾಸ್ಪಿಟ್ಲ್ಗೆ ಹೋಗೋಕ್ಕೂ ತೊಂದರೆನೇ, ಬರೋಕ್ಕೂ ತೊಂದರೆನೇ, ಶಾಲಾ ಮಕ್ಕಳು ಹೋಗೋದಕ್ಕೂ ತೊಂದರೆನೇ, ಬರೋಕ್ಕೂ ತೊಂದರೆನೇ. ಇಂಥ ಒಂದು ಪುಣ್ಯಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ರೈಲ್ವೆ ಗೇಟು ಅದನ್ನು ಇತ್ಯರ್ಥ ಮಾಡಿಕೊಡ್ಬೇಕು. ಮಾನ್ಯ ಶಾಸಕರುಗಳು ಮತ್ತು ಸಚಿವರುಗಳು ಈ ಭಾಗದ ಉಸ್ತುವಾರಿ ಮಿನಿಸ್ಟ್ರುಗಳ ಹತ್ರ ಮಾತನಾಡಿ, ಮುಖ್ಯಮಂತ್ರಿ ಹತ್ರ ಮಾತನಾಡಿ, ಮಾನ್ಯ ಶಿವಶಂಕರ ರೆಡ್ಡಿ ಅವರು ಏನು ಕೈಗಾರಿಕಾಭಿವೃದ್ಧಿ ಅಧಿಕಾರರು ಸುಮಾರು ಕೋಟ್ಯಾಂತರ ರೂಪಾಯಿ ಬಜೆಟನ್ನು ತಂದು ಈ ತಾಲ್ಲೂಕನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಹಾನುಭಾವರು. ಈಗಿರ್ತಕ್ಕಂಥ ಶಾಸಕರು ಅದೇ ರೀತಿ ಮಾಡಬೇಕು ಅಂತ ಪಣ ತೊಟ್ಟು ಬಂದಿರತಕ್ಕಂಥವ್ರು ಇವರು ಕೂಡ. ಆದಷ್ಟು ತಾವು ದಯವಿಟ್ಟು ಈ ಭಾಗದಲ್ಲಿ ಓಡಾಡಬೇಕಾದ್ರೆ ಬಹಳ ತೊಂದರೆಯಾಗಿದೆ. ಆ ರೈಲ್ವೆ ಗೇಟನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಿಕೊಡ್ಬೇಕು, ಅಲ್ಲಿ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ತಾವೇನಾದರೂ ತಪ್ಪು ಮಾತನಾಡಿದರೆ ತಮ್ಮನ್ನು ಕ್ಷಮಿಸಿ ಅಂತೇಳಿ. ನಮ್ಮ ಹೆಸರು ಸತ್ಯ ಅಂತೇಳಿ, ದುಡ್ಕೂರುಗೋಡು ನಮ್ಮದು. ಹೋಗೋ ಬರೋ ನೋಡ್ತಾ ಇರ್ತೀವಿ. ಸುಮಾರು 15 ನಿಮಿಷ 20 ನಿಮಿಷ, ಒಂದೊಂದ್ಸಲ ಅರ್ಧ ಗಂಟೆ ಆಗ್ತದೆ. 3-4 ಟ್ರೈನ್ ಹೋಗಬೇಕಾಗುತ್ತೆ, ಅದುವರೆಗೂ ಗೇಟ್ ತೆಗಿಯಲ್ಲ. ಆದ್ದರಿಂದ ಮೇಲ್ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು. ಅಲ್ಲೊಂದು ನಮ್ಗೆ ಅನುಕೂಲ ಮಾಡಿ ಜನಗಳಿಗೆ ಓಡಾಡೋದಕ್ಕೆ, ವೆಹಿಕಲ್ಸ್ ಓಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮಾನ್ಯ ಶಿವಶಂಕರ ರೆಡ್ಡಿ ಅವರಲ್ಲೂ ಮಾನ್ಯ ಶಾಸಕರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ವಾಮಿ.